ಬಸವೇಶ್ವರ ಸ್ಟೋನ್ ಕ್ರಷರ್ ಮಾಲೀಕನ ಕರ್ಮಕಾಂಡ ಬಗೆದಷ್ಟು ಬಯಲು. ಆನಂದ ಸ್ವಾಮಿಯ ಹಗರಣಗಳಿಗೆ ಅಧಿಕಾರಿಗಳು ಕಂಗಾಲು. ಆನಂದ ಸ್ವಾಮಿ ವಿರುದ್ಧ ಸ್ಥಳೀಯರಿಂದಲೂ ದೂರುಗಳ ಸುರಿಮಳೆ. ಮುಖ್ಯಮಂತ್ರಿಗಳೇ, ಆನಂದ ಸ್ವಾಮಿ ಅರೆಸ್ಟ್ ಯಾವಾಗ? ಈ ಪ್ರಶ್ನೆಗೆ ನೀವೇ ಉತ್ತರ ಕೊಡಬೇಕು. 7 ಜನರ ಜೀವ ತಿಂದ ಆನಂದ ಸ್ವಾಮಿ ದಸ್ತಗಿರಿ ಯಾವಾಗ ಮಾಡ್ತೀರಾ? ದಾಖಲೆ ಸಮೇತ ವರದಿ ಮಾಡುತ್ತೆ ನಿಮ್ಮ ಫ್ರೀಡಂ ಟಿವಿ. ಆನಂದ ಸ್ವಾಮಿ ಹಿನ್ನೆಲೆ ಏನು? ಹಗರಣದ ಆಳ ಅಗಲ ಏನು? ಫ್ರೀಡಂ ಟಿವಿ ಕೊಡುತ್ತೆ ಕಂಪ್ಲೀಟ್ ರಿಪೋರ್ಟ್. ನಿಮ್ಗೆ ಸಾಕ್ಷಿ ಬೇಕಲ್ವಾ? ಸಾಕ್ಷಿ ನಾವು ಕೊಡ್ತೀವಿ, ಕ್ರಮ ನೀವು ತೆಗೆದುಕೊಳ್ಳಿ. ಗಣಿ ಇಲಾಖೆ ಕಮಿಷನರ್ ರಂಗಪ್ಪ ಅವರೇ, ಏನ್ ಮಾಡ್ತಾ ಇದ್ದೀರಾ? ಮುಖ್ಯಮಂತ್ರಿಗಳೇ ಅಕ್ರಮ ದಂಧೆ ವಿರುದ್ಧ ಚಾಟಿ ಬೀಸಿ ಈಗಲಾರು ಎಚ್ಚೆತ್ಕೊಳ್ಳಿ. ಬಸವೇಶ್ವರ ಸ್ಟೋನ್ ಕ್ರಷರ್ ಮಾಲೀಕ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ಆನಂದ ಸ್ವಾಮಿಯ ಹಗರಣಗಳಿಗೆ ಅಧಿಕಾರಿಗಳು ಕಂಗಾಲಾಗಿದ್ದಾರೆ. ಆನಂದ ಸ್ವಾಮಿ ವಿರುದ್ಧ ಸ್ಥಳೀಯರು ದೂರು ಕೊಡ್ತಾ ಇದ್ದಾರೆ. ದೂರಿನ ಸುರಿಮಳೆಯೇ ಸುರಿದಿದೆ. ಇಷ್ಟಾದ್ರೂ ಕೂಡ ಯಾವುದೇ ರೀತಿಯ ಒಂದು ಕ್ರಮವನ್ನ ಜರುಗಿಸಿಲ್ಲ. ಅಕ್ರಮ ಎಸಗಿದಾತ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿಕ್ಕೆ ಮೀನಾಮೇಷ ಯಾಕೆ ಎಣಿಸ್ತಾ ಇದ್ದೀರಾ? ಇನ್ನು ಎಷ್ಟು ಜನರ ಜೀವ ಹೋಗಬೇಕು? ಆನಂದ ಸ್ವಾಮಿಯನ್ನ ಯಾವಾಗ ಅರೆಸ್ಟ್ ಮಾಡ್ತೀರಾ? ಇನ್ನೂ ಸ್ವಲ್ಪ ಜೀವ ಹೋದ್ಮೇಲೆ ಅರೆಸ್ಟ್ ಮಾಡ್ತೀರಾ? ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದ್ರು ಕೂಡ ಇದ್ಯಾವುದು ಕೂಡ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಸ್ಥಳೀಯರು ದೂರು ಕೊಡ್ತಾ ಇದ್ದಾರೆ, ನಮ್ಗೆ ಹಿಂಗ್ ಸಮಸ್ಯೆಗಳಾಗ್ತಾ ಇದೆ, ಈ ರೀತಿಯಾಗಿ ಆತ ಕೆಲಸ ಮಾಡ್ತಾ ಇದ್ದಾನೆ, ದಯವಿಟ್ಟು ಈ ಒಂದು ಸಮಸ್ಯೆಗೆ ಮುಕ್ತಿ ಕೊಡಿ ಅಂತ ಸ್ಥಳೀಯರು ದೂರು ಕೊಟ್ಟರು ಕೂಡ ಸ್ಥಳೀಯರ ಮಾತಿಗೂ ಕೂಡ ನೀವು ಕ್ಯಾರೆ ಅಂತ ಇಲ್ಲ ಅಂದ್ರೆ ಇನ್ನ ಎಷ್ಟರ ಮಟ್ಟಿಗೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ? ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳು ಇರೋದು ಸಾರ್ವಜನಿಕರ ಸೇವೆ ಮಾಡಲಿಕ್ಕೆ. ಸಾರ್ವಜನಿಕರಿಗೆ ಏನಾದ್ರೂ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಅದರ ಜವಾಬ್ದಾರಿ, ಆ ಒಂದು ಸಮಸ್ಯೆಯನ್ನ ಬಗೆಹರಿಸುವಂತ ಕರ್ತವ್ಯ ನಿಮ್ಮದು. ಸಾರ್ವಜನಿಕರಿಗೆ ಏನೇ ಆದ್ರೂ ಕೂಡ ಆ ಒಂದು ಜವಾಬ್ದಾರಿ ತೆಗೆದುಕೊಂಡು ಸಾಲ್ವ್ ಮಾಡಬೇಕು. ಆದ್ರೆ ಎಲ್ಲಿ ಸಾಲ್ವ್ ಮಾಡ್ತಾ ಇದ್ದೀರಾ? ಸಾರ್ವಜನಿಕರ ದೂರಿಗೆ ಬೆಲೆ ಕೊಡ್ತಾ ಇಲ್ವಲ್ಲ. ಕಲ್ಲು ಕ್ವಾರಿಯಲ್ಲಿ ಬಂಡೆ ಬಿದ್ದು 7 ಕಾರ್ಮಿಕರು ಬಲಿಯಾದ್ರು. ಕ್ರಷರ್ ಮಾಲೀಕ, ಮ್ಯಾನೇಜರ್ ಸೇರಿ 3 ಅರೆಸ್ಟ್. ಸಾಯಿರಾಮ್ ಕ್ರಷರ್ ಮಾಲೀಕ ಪಾಂಡುರಂಗ. ಬಸವೇಶ್ವರ ಕ್ರಷರ್ ಲೀಸ್ಗೆ ಪಡೆದಿದ್ದ ಪಾಂಡುರಂಗ, ಕ್ರಷರ್ ಹಾಗೂ ಕ್ವಾರಿ ಇನ್ಚಾರ್ಜ್ ಲೋಕೇಶ್. ಬಿಎನ್ಎಸ್ ಆಕ್ಟ್ 105, 125A, 325 ಇನ್ನು 5ರ ಅಡಿ ಕೇಸ್. ಕಲ್ಲು ಕ್ವಾರಿಯಲ್ಲಿ ಬಂಡೆ ಬಿದ್ದು 7 ಕಾರ್ಮಿಕರು ಬಲಿಯಾದ್ರು. ದುರಂತ ಸಂಭವಿಸಿತು. ಕ್ರಷರ್ ಮಾಲೀಕ, ಮ್ಯಾನೇಜರ್ ಸೇರಿ 3ರನ್ನ ಅರೆಸ್ಟ್ ಮಾಡಲಾಗಿದೆ. ಸಾಯಿರಾಮ್ ಕ್ರಷರ್ ಮಾಲೀಕ ಪಾಂಡುರಂಗ ಬಸವೇಶ್ವರ ಕ್ರಷರ್ ಅನ್ನ ಲೀಸ್ಗೆ ಪಡ್ಕೊಂಡಿದ್ರಂತೆ ಇವರು. ಇನ್ನು ಬಸವೇಶ್ವರ ಕ್ರಷರ್ ಆನಂದ ಸ್ವಾಮಿಯನ್ನ ಯಾವಾಗ ನೀವು ಅರೆಸ್ಟ್ ಮಾಡ್ತೀರಾ? ಕ್ರಷರ್ ಹಾಗೂ ಕ್ವಾರಿ ಇನ್ಚಾರ್ಜ್ ಲೋಕೇಶ್ ಏನಿದ್ದಾರೆ ಅಂದ್ರೆ 7 ಕಾರ್ಮಿಕರ ಬಲಿ ಆಯ್ತಲ್ಲ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಷರ್ ಹಾಗೂ ಕ್ವಾರಿ ಇನ್ಚಾರ್ಜ್ ಲೋಕೇಶ್ ಕೂಡ ಅರೆಸ್ಟ್ ಮಾಡಲಾಯಿತು. ತಾವರೆಕೆರೆ ಠಾಣೆಯ ಪೊಲೀಸರಿಂದ 3ರನ್ನ ಬಂಧನ ಕೂಡ ಮಾಡಲಾಗಿದೆ. ಎಷ್ಟು ಅಕ್ರಮವಾಗಿ ಕ್ವಾರಿ ನಡೆಸ್ತಾ ಇದ್ದಾರೆ, ಸಾಕಷ್ಟಿದಾವೆ. ಅದ್ಯಾವುದು ಕೂಡ ಅಧಿಕಾರಿಗಳ ಕಣ್ಣಿಗೆ ಬೀಳ್ತಾ ಇಲ್ವಾ? ಇನ್ನು ಬಹಳ ಪ್ರಮುಖವಾಗಿ ಗಣಿ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ಈಗ ಸಾರ್ವಜನಿಕವಾಗಿ ಏನು ಪ್ರಶ್ನೆ ಬರುತ್ತೆ ಅಂತಂದ್ರೆ, ಗಣಿ ಇಲಾಖೆ ಅಧಿಕಾರಿಗಳ ವಿರುದ್ಧ ನಾವು ಹೇಳ್ತಾ ಇರೋದಲ್ಲ, ಸಾರ್ವಜನಿಕ ಪ್ರಶ್ನೆ ಮಾಡ್ತಾ ಇದ್ದಾರೆ. ಲಂಚ ಪಡ್ಕೊಂಡಿದ್ದೀರಾ, ಹಂಗಾಗಿ ನೀವು ಸುಮ್ಮನೆ ಇದ್ದೀರಾ, ನಮ್ಮ ಬಡ ಜೀವಗಳ ಜೊತೆ ನೀವು ಆಟ ಆಡ್ತಿದ್ದೀರಾ ಅಂತ ಸಾರ್ವಜನಿಕರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಗಣಿ ಅಧಿಕಾರಿಗಳು ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ, ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ. ಗಣಿ ಇಲಾಖೆ ಕಮಿಷನರ್ ರಂಗಪ್ಪನವರು ಮಾತನಾಡಲೇಬೇಕು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. 100 ಕೋಟಿ ಅಕ್ರಮ ಮಾಡ್ತಾ ಇದ್ದಾರೆ. ಅಕ್ರಮ ಮಾಡಿದ್ರು ಕೂಡ ಯಾವ ಅಧಿಕಾರಿಯ ಗಮನಕ್ಕೂ ಈ ಒಂದು ವಿಚಾರ ಬಂದಿಲ್ವಾ? ಅಥವಾ ಅಧಿಕಾರಿಗಳ ಗಮನಕ್ಕೆ ಬಂದಿದ್ರು ಕೂಡ ಕಣ್ಣಿದ್ದು ಕಾಣದ ಕುರುಡರಂತೆ ಯಾಕೆ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ? ಯಾರ ಪ್ರಭಾವ ಇದೆ ಅಧಿಕಾರಿಗಳ ಮೇಲೆ? ಸಾಹಿತ್ಯ ಏನಂತಂದ್ರೆ, ಈಗ ಮಾದಪಟ್ಟಣದ ಕಲ್ಲು ಕ್ವಾರಿಯಲ್ಲಿ ಒಂದು ದುರಂತ ತನಿಖೆ ಮುಂದುವರೆದ ಬೆನ್ನಲ್ಲೇ ಕೆಲವೊಮ್ಮೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಗಂಭೀರದ ಆರೋಪಗಳು ಕೇಳಿ ಬರ್ತಾ ಇದೆ. ಬಸವೇಶ್ವರ ಸ್ಟೋನ್ ಕ್ರಷರ್ಗೆ ಸಂಬಂಧಪಟ್ಟ ಹಾಗೆ ಆನಂದ ಸ್ವಾಮಿ ಎಂಬಾತನ ವಿರುದ್ಧ ಅದೇನ ಕ್ವಾರಿ ನಡೆಸ್ತಾ ಇರೋದು ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಸರ್ಕಾರಿ ಜಮೀನೆಲ್ಲ ಆಕ್ರಮಿಸಿಕೊಂಡು ವಿವಿಧ ಕ್ವಾರಿಗಳ ಮೇಲೆ ಕೂಡ ಹಿಡಿತ ಸಾಧಿಸುವಂತಹ ಆರೋಪ ಕೂಡ ಈಗಾಗಲೇ ಕೇಳಿ ಬರ್ತಾ ಇರುತ್ತೆ. ಈ ಆರೋಪದ ಕುರಿತು ಈಗ ಅಧಿಕಾರಿಗಳು ಕೂಡ ಅಧಿಕೃತ ಇನ್ನಷ್ಟು ಬಿಗಿತನ್ನ ಕೊಡಬೇಕಾಗಿರುವಂತದ್ದು. ಏನಂತಂದ್ರೆ 30 ಎಕರೆಗೂ ಹೆಚ್ಚು ಸರ್ಕಾರಿ ಜಮೀನಿಗೆ ಅಕ್ರಮವಾಗಿ ಈಗ
ಬೇಲಿ ಹಾಕಿ ಕ್ವಾರಿಗಳನ್ನ ಚಟುವಟಿಕೆ ನಡೆಸಲಾಗಿರುವಂತಹ ಈ ಆರೋಪದಲ್ಲಿ ನಿಜಕ್ಕೂ ಕೂಡ ಅಧಿಕಾರಿಗಳು ಕಣ್ಣಿದ್ದು ಕೂಡಿರುವಂತ ಕೂಡ ಈಗಾಗಲೇ ವರ್ತಿಸ್ತಾ ಇದ್ರು ಅಂತ ಜಾಣ ಒಂಥರ ಮೌನ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. 16ಕ್ಕೂ ಹೆಚ್ಚು ಕ್ವಾರಿಗಳು ಕೂಡ ಒಂದು ನಿರ್ವಹಣೆಯಲ್ಲಿ ಆನಂದ ಸ್ವಾಮಿ ಅವರ ಪಾತ್ರ ಇದೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಈ ಆರೋಪಗಳನ್ನ ಸತ್ಯಾಸತ್ಯತೆ ಕುರಿತು ಈಗ ಸಂಬಂಧಪಟ್ಟಂತ ಇಲಾಖೆಗೆ ತನಿಖೆ ನಡೆಸಬೇಕು. ಹಲವು ಬಾರಿ ದೂರು ನೀಡಿದ್ರು ಕೂಡ ಸೂಕ್ತವಾದ ಕ್ರಮ ಆಗಿಲ್ಲ. ಹೀಗಾಗಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಲ್ಲಿ ಕೆಲ ಅಧಿಕಾರಿಗಳು ಕೂಡ ಇದರಲ್ಲಿ ಪಾತ್ರವೂ ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತ ಹೇಳ್ಬೋದು. ಇನ್ನು ಅಧಿಕಾರಿಗಳಿಗೆ ಲಂಚ ನೀಡಿ ಅಕ್ರಮ ಚಟುವಟಿಕೆ ಕೂಡ ಏನಾದ್ರು ನಡೆಸಿದ್ರ ಅಥವಾ ಏನಾದ್ರು ಪ್ರಭಾವ ಬೀರಿದ ಅನ್ನುವಂಥದ್ದು ಪ್ರಮುಖವಾಗಿರುವಂತಹ ಪ್ರಶ್ನೆ. ಆದ್ರೆ ಈ ಎಲ್ಲಾ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಪ್ರತಿಕ್ರಿಯೆ ಕೂಡ ಇನ್ನು ಯಾವುದೇ ಬಂದಿಲ್ಲ. ಇನ್ನು ಮಾದಪಟ್ಟಣದ ಈ ಒಂದು ದುರಂತದಲ್ಲಿ ಸುಮಾರು 7 ರಿಂದ 8 ಜನ ಕಾರ್ಮಿಕರು ಕೂಡ ಮೃತಪಡ್ತಾರೆ. ಕಾರ್ಮಿಕರು ಅವ್ರ ಕುಟುಂಬ ಕೂಡ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಇಂತಹ ಹೊತ್ತಲ್ಲಿ ಇಂತಹ ಅಕ್ರಮ ಚಟುವಟಿಕೆ ನಡೆಸಿರುವಂತಹ ನೂರಾರು ಕೋಟಿ ರೂಪಾಯಿ ಸಂಪಾದನೆ ಮಾಡುವಂತಹ ಅಧಿಕಾರಿಗಳಿಗೆ ಸಾಥ್ ಕೊಡೋದು ನಿಜಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ದುರಂತ ಅಂತ ಹೇಳ್ಬೋದು. ಇಂಥವ್ರನ್ನ ನಿಯಮ ಉಲ್ಲಂಘನೆ ಮಾಡಿದವ್ರನ್ನ ನಿಜಕ್ಕೂ ಕೂಡ ಇಂಥವ್ರನ್ನ ಕಡಿವಾಣ ಹಾಕ್ಬೇಕು. ಇಲ್ಲ ಅಂತ ಸಂದರ್ಭದಲ್ಲಿ ಇದು ಇಂತಹ ಏನು ಅಕ್ರಮ ಇದಲ್ಲ ಇದು ನಿರಂತರವಾಗಿ ಎಗ್ಗಿಲ್ಲದೆ ನಡೀತಾ ಇದೆ ಅಂತ ಹೇಳ್ಬೋದು. ಇನ್ನು ಕುಟುಂಬಸ್ಥರಿಗೆ ನ್ಯಾಯ ಒದಗಿಸುವಂತ ನಿಟ್ಟಿನಲ್ಲಿ ಸಮಗ್ರ ಕೂಡ ತನಿಖೆ ಆಗ್ತೈತೆ ಹೊರತು ಇಂಥವ್ರಿಗೆ ಸಾಥ್ ಕೊಟ್ರೆ ಎಲ್ಲೋ ಒಂದ್ ಕಡೆ ಗಣಿ ಇಲಾಖೆಗೆ ತಪ್ಪಿಸುತ್ತೆ ಅಂತ ಹೇಳ್ಬೋದು. ಈ ಪ್ರಕರಣದಲ್ಲಿ ಆನಂದ ಸ್ವಾಮಿ ಅವರು ವಿರುದ್ಧ ಸ್ಥಳೀಯರು ಕೂಡ ಈ ಹಿಂದೆಯೂ ಕೂಡ ಸಾಕಷ್ಟು ಕೂಡ ದೂರು ದಾಖಲಿಸಿದ್ರೆಂಬುದು ಕೂಡ ಈಗಾಗಲೇ ಮಾಹಿತಿ ಬಂದಿರುವಂತದ್ದು. ಇನ್ನು ಏನು ಯಾವ ರೀತಿಯ ಕ್ರಮ ಕೈಗೊಂಡಿದ್ರೆ ಅಥವಾ ಕ್ರಮ ಕೈಗೊಂಡಿಲ್ವಾ ಅಂತ ಇಂತಹ ಅಕ್ರಮ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾಹಿತಿ ಇದ್ರೂ ಇಲ್ಲದಂತೆ ಈ ರೀತಿ ಜಾಣ ಮೌನತರ ವರ್ತಿಸ್ತಾ ಇದ್ರೆ ಅಂತ ಪ್ರಮುಖವಾಗಿ ಬರುವಂತ ಪ್ರಶ್ನೆ. ಸದ್ಯ ಸಾಹಿತ್ಯ ಈ ಎಲ್ಲ ಆರೋಪಗಳ ಬಗ್ಗೆ ಸಂಬಂಧಪಟ್ಟಂತೆ ತನಿಖಾ ಸಂಸ್ಥೆಗಳು ಮತ್ತು ಏನು ಜಿಯಾಲಜಿ ಅಂಡ್ ಮೈನ್ಸ್ ಗಣಿ ಇಲಾಖೆ ಇದೆಲ್ಲ ಎಲ್ಲವೂ ಕೂಡ ಪರಿಶೀಲನೆ ಮಾಡುವ ಅಗತ್ಯ ಇದೆ. ಆರೋಪದ ಸತ್ಯಾಸತ್ಯ ತನಿಖೆ ನಂತರ ಫೈನಲ್ ಎಷ್ಟು ನಡೆಸ್ತಾ ಇದೆ ಅನ್ನುವಂಥದ್ದನ್ನು ಆಚೆ ಬರ್ತಂತಾನೆ ಹೇಳ್ಬೋದು ಸಾಹಿತ್ಯ. ರೋಹನ್, ಈಗ ಬಹಳ ಮುಖ್ಯವಾಗಿ ಸಾರ್ವಜನಿಕರೇ ದೂರು ಕೊಡ್ತಾ ಇದ್ದಾರೆ, ದೂರಿನ ಸುರಿಮಳೆಯೇ ಸುರಿಸ್ತಾ ಇದ್ದಾರೆ ಆನಂದ್ ಸ್ವಾಮಿಯ ವಿರುದ್ಧ. ಇಷ್ಟರ ಮಟ್ಟಿಗೆ ದೂರುಗಳು ಬಂದರೂ ಕೂಡ ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ ಅಂತ. ಅರೆಸ್ಟ್ ಮಾಡ್ಲಿಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಇವರು? ಅರೆಸ್ಟ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಏನಾಗ್ತಿದೆ ಇವ್ರಿಗೆ? ಆ ಸಂತ ಏನಂತಂದ್ರೆ ಹಲವು ಬಾರಿ ಅಲ್ಲಿ ಸ್ಥಳೀಯರು ಕೂಡ ಈಗಾಗಲೇ ಇವ್ರ ಬಗ್ಗೆ ಈಗ ದೂರು ಕೂಡ ಕೊಟ್ಟಿದ್ರು. ಆದ್ರೆ ಯಾವುದೇ ರೀತಿಯಾದಂತ ಅಧಿಕಾರಿಗಳು ಇವ್ರ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಇವರ ಪ್ರಭಾವ ಇರಬೇಕು, ಅದು ಎಷ್ಟರ ಮಟ್ಟಿಗೆ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಅವ್ರಿಗೇನಾದ್ರು ಲಂಚವನ್ನು ಕೊಡ್ತಾ ಇದ್ರ, ಅವ್ರಿಗೇನಾದ್ರು ಜೊತೆ ಶಾಮೀಲಾಗಿ ಇವ್ರಿಗೂ ಕೂಡ ಏನೋ ನಡೆಸ್ತಾ ಇದ್ದಾರೆ ಅಂತ ಪ್ರಮುಖವಾಗಿ ಬರುವಂತಹ ಪ್ರಶ್ನೆ. ಹಾಗಾಗಿ ಇಲ್ಲಿ ನಮ್ಗೆ ದಾಖಲೆಯ ಪ್ರಕಾರ ಕೂಡ ಎಷ್ಟು ದೊಡ್ಡ ಆರೋಪ ಇದ್ರೂ ಕೂಡ ಇಲಾಖೆಗಳ ಕಣ್ಣು ಮುಚ್ಚಿಕೊಂಡು ಕೂತಿದ್ದು ನಿಜಕ್ಕೂ ಸಮಥಿಂಗ್ ಹೋಗ್ತಾ ಇದೆಯಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಧ್ಯವಾಗಿ ಬರುವಂತ ಪ್ರಶ್ನೆ. ಅಲ್ಲಿ ನನ್ನ ನಡೆದಂತ ಆ ದುರಂತದಲ್ಲಿ 7 ಜನ ಸಾವನ್ನಪ್ತಾರೆ ಅಂತಂದ್ರೆ ಅದು ಸರ್ವೇ ಸಾಮಾನ್ಯ ಅಲ್ಲ. ಇಂಥವ್ರಿಗೆ ಎಗ್ಗಿಲ್ಲದೆ ಬೃಹತ್ ಒಂದು ಗಣಿ ವ್ಯವಹಾರ ನಡೆಸೋಕೆ ಅಧಿಕಾರಿಗಳು ಕೂಡ ಈ ರೀತಿ ದೊಡ್ಡ ದೊಡ್ಡ ಹಿರಿಯ ಅಧಿಕಾರಿಗಳು ಇಂಥವ್ರ ಜೊತೆ ಕೊಟ್ಟಿದ್ದಾರೆ ಅಂತಂದ್ರೆ ಇವರಿಗೆ ಯಾವುದೇ ಒಂದು ಭಯ ಇಲ್ಲ ಅಂತಂದ ಆಯ್ತು. ಹಾಗಾದ್ರೆ ಸದ್ಯ ಈ ಪ್ರಕರಣದ ಪ್ರತಿಯೊಂದು ಕೂಡ ಆಂಗಲ್ಗಳಲ್ಲಿ ಕೂಡ ಸಮಗ್ರ ತನಿಖೆ ನಡೆಸಬೇಕು. ಯಾಕಂತಂದ್ರೆ ಇಂಥ ಸ್ಥಳೀಯರು ಕೂಡ ಈ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿ ದೂರುಗಳು ಕೊಟ್ಟಿದ್ದಾರೆ ಅಂತಂತಂದ್ರೆ ಇವೆಲ್ಲ ಸತ್ಯಾಸತ್ಯತೆ ಕೂಡ ಬಹಿರಂಗವಾಗ್ಬೇಕು. ಯಾಕಂತಂದ್ರೆ ಇದ್ರ ಹಿಂದೆ ಯಾರಾದ್ರೂ ದೊಡ್ಡ ಏನಾದ್ರೂ ರಾಜಕಾರಣಿಗಳು ಏನಾದ್ರು ಪ್ರಭಾವ ಇದೆಯಾ ಅನ್ನೋದು ಎಲ್ಲವೂ ಕೂಡ ತನಿಖೆಯ ಮುಖಾಂತರ ಆಚೆ ಬರ್ಬೇಕಿದೆ ಸಾಹಿತ್ಯ. ರೋಹನ್, ಬಹಳ ಪ್ರಮುಖವಾಗಿ ಅದು ಕೂಡ 30 ಎಕರೆ ಹೆಚ್ಚು ಸರ್ಕಾರಿ ಜಮೀನಿಗೆ ಬೇಲಿ ಹಾಕೊಂಡಿದ್ದಾನೆ. ಇಷ್ಟು ದಿನಗಳು ಬೇಕಾ? ನಾವು ಈ ಒಂದು ವಿಚಾರವನ್ನ ಬಯಲು ಮಾಡೋದಕ್ಕಿಂತ ಮೊದಲು ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ಅಧಿಕಾರಿ ಕಣ್ಣ ಮುಚ್ಚಾಲೆ ಆತ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಗಣಿ ಮತ್ತು ಭೂ ಇಲಾಖೆಯಲ್ಲಿ ನಡೆಸಿರ್ತಕ್ಕಂಥ ಇಂಥ ಯಜ್ಞಗಳಿವೆ. ಇನ್ನು ಸುಮಾರು ಬೆಂಗಳೂರು ಭಾಗದಲ್ಲಿ ಈ ರೀತಿ ಅಕ್ಕಪಕ್ಕ ತಾವರೆಕೆರೆ ಹೋಬಳಿಯಲ್ಲಿ ನಡೆದಿರ್ತಕ್ಕಂಥ ಇನ್ನು ಸುಮಾರು ಭಾಗಗಳಲ್ಲಿ ಇದೇ ರೀತಿಯಾಗಿ ಸುಮಾರು 100 ವರ್ಷಕ್ಕೆ ಒಂದು ನೀವಿರುವಂತಹ ಒಂದು ಅಕ್ರಮ ಗಣಿಗಾರಿಕೆಗಳನ್ನು ದೊಡ್ಡ ದೊಡ್ಡ ಪ್ರಭಾವಿ ರಾಜಕಾರಣಿಗಳನ್ನು ಹೊಂದಿದ್ದಾರೆ, ಅಕ್ರಮವಾಗಿ ಹೊಂದಿರುವಂಥದ್ದು. ಇನ್ನು ಈ ಒಂದು ಪಟ್ಟಣದಲ್ಲಿ ಕಲ್ಕ್ವಾರಿ ದುರಂತದ ಬೆನ್ನಲ್ಲೇ ಕೂಡ ಈಗ ಯಾರ್ಯಾರು ಅಕ್ರಮವಾಗಿ ನಡೆಸ್ತಾ ಇದ್ರು ಅವ್ರಿಗೂ ಕೂಡ ಈಗ ಭೀತಿ ಶುರುವಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವರ ಹಿಂದೆ ಇಷ್ಟು ದೊಡ್ಡ ಮಟ್ಟಿಗೆ ಆರೋಪಗಳು, ಇಷ್ಟು ದೊಡ್ಡ ಮಟ್ಟಿಗೆ ಕಂಪ್ಲೇಂಟ್ ಕೂಡ ಆಗಿದ್ರು ಕೂಡ ಸ್ಥಳೀಯರಿಗೆ ಯಾವುದೇ ಒಂದು ದೂರು ಕೊಟ್ಟಿದ್ರು ಕೂಡ ಇಂತಹ ಜಮೀನುಗಳಲ್ಲಿ ಒಂದು ಆಕ್ರಮಿಸಿಕೊಂಡು ಏನು 30 ಎಕರೆ ತಮಾಷೆ ಅನ್ನುವಂತಹ ವಿಚಾರ ಅಲ್ಲ. ಯಾಕಂತಂದ್ರೆ ಇಷ್ಟು ದೊಡ್ಡ ಮಟ್ಟದ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಅಧಿಕೃತವಾಗಿ ಮಾಹಿತಿ ಇದ್ರೂ ಕೂಡ ಸಂಬಂಧಪಟ್ಟಂತ ಇಲಾಖೆ ಕಣ್ಮುಚ್ಚಿ ವರ್ತಿಸ್ತಾ ಇರೋದು ನಿಜಕ್ಕೂ ಕೂಡ ಇದು ಸರ್ಕಾರಕ್ಕೆ ಅನ್ನುವಂತ ಕಡೆ ಬ್ಲಾಕ್ ಸ್ಟಾರ್ಟ್ ಆಗುತ್ತೆ. ಯಾಕಂತಂದ್ರೆ ಸುಮಾರು 7 ಜನ ಸತ್ತಿರುವಂತದ್ದು. ಯಾಕಂದ್ರೆ ಅಲ್ಲಿ ನಡೆದಿರ್ತಕ್ಕಂಥ ನನ್ನ ಘಟನೆ ಇಡೀ ರಾಜ್ಯವಿಗೆ ಒಂದು ದೊಡ್ಡ ಒಂದು ನೋವಿನ ಸಂಗತಿ. ಹೀಗಾಗಿ ಈ ಸತಿ ಇಂತಹ ಆರೋಪ ಇರುವಂತಹ ಎಷ್ಟು ಯಾವ್ಯಾವ ಒಂದು ಪ್ರೆಷರ್ಗಳಿವೆ ಅವನ್ನೆಲ್ಲವೂ ಕೂಡ ಸಮಗ್ರ ತನಿಖೆ ಮಾಡ್ತಾರೋ ಅಥವಾ ಇಲ್ಲ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಿದೆ ಸಾಹಿತ್ಯ.
ರೋಹನ್, ಈಗ ಬಹಳ ಪ್ರಮುಖವಾಗಿ ಈ ರೀತಿಯಾಗಿ ಕ್ವಾರಿ ಕೆಲಸಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸುರಕ್ಷತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಅದು ಕೂಡ ಮಾಲೀಕರ ಜವಾಬ್ದಾರಿ. ಸುರಕ್ಷತಾ ನಿಯಮದಲ್ಲಿ ಬರುತ್ತಿದೆ, ಎಲ್ಲವನ್ನು ಕೂಡ ಉಲ್ಲಂಘನೆ ಮಾಡಿದ್ದಾರೆ. ಅದರ ಜೊತೆಗೆ 16 ಕ್ವಾರಿಗಳು ಅಂತಂದ್ರೆ ತಮಾಷೆ ಮಾತಲ್ಲ. ಈ 16 ಕ್ವಾರಿಗಳನ್ನು ನಡೆಸಲಿಕ್ಕೆ ಪರವಾನಗಿ ಸಿಗೋದು ಕೂಡ ಬಹಳ ಕಷ್ಟ. ಇಷ್ಟೆಲ್ಲ ಆದ್ರೂ ಕೂಡ ಅಧಿಕಾರಿಗಳು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದಾರಾ? ಸಾಹಿತ್ಯ ಏನಂತಂದ್ರೆ ಈಗ ನೋಡಿ, ಇಷ್ಟೊಂದು ಅಕ್ರಮವಾಗಿ ನಡೆಸ್ತಾ ಇರುವಂತಹ ಕಲ್ಲು ಕ್ವಾರಿಗಳಿಗೆ ಇದಕ್ಕೆ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಅನ್ನುವಂಥದ್ದು ಸರ್ಕಾರದ ಮಟ್ಟದಲ್ಲಿ ಕೂಡ ಇದು ಲೀಸ್ ಮಟ್ಟದಲ್ಲಿ ತೆಗೆದುಕೊಳ್ಳುವಂತಹ ವ್ಯವಸ್ಥೆ. ಆದ್ರೆ ಇಷ್ಟು ದೊಡ್ಡ ಮಟ್ಟದ ಒಬ್ಬನೇ ಹೆಸರಲ್ಲಿ ಇರೋದು ನಿಜಕ್ಕೂ ಕೂಡ ಇದು ದೊಡ್ಡ ಒಂದು ಆರೋಪ ಅಂತ ಹೇಳ್ಬೋದು. ಇಂತಹ ದೊಡ್ಡ ಆರೋಪ ಇದ್ರೆ ಸಾಬೀತಾದ್ರೆ ಈ ಪ್ರಕರಣದಲ್ಲಿ ವಾಸ್ತವಾಂಶ ನಾವೇನು ಗಮನಿಸುವುದಾತಂದ್ರೆ ಕಾನೂನಿನ ಅಡಿಯಲ್ಲಿ ಕೆಲವೊಂದಿಷ್ಟು ತನಿಖೆ ಕೈಗೊಂಡ ನಂತರ ಸೂಕ್ತವಾಗಿ ಕೆಲವೊಂದು ಮೈನ್ಸ್ ಅಂಡ್ ಮಿನರಲ್ಸ್ ರೆಗ್ಯುಲೇಷನ್ಸ್ ಆಕ್ಟ್ ಇದೆ ಅಂತ ಅಕ್ರಮ ಗಣಿಗಾರಿಕೆ ಪರವಾನಗಿ ಮತ್ತು ಷರತ್ತುಗಳು ಏನಿದೆ, ರೂಲ್ಸ್ ರೆಗ್ಯುಲೇಷನ್ಸ್ ಮತ್ತು ಕರ್ನಾಟಕ ಒಂದು ಮೈನರ್ ಮಿನರಲ್ ರೂಲ್ಸ್ ಇದೆ, ಅಕ್ರಮ ಕ್ವಾರಿ ಪರವಾನಗಿ ನಿಯಮಗಳೇನೆ, ಇವೆಲ್ಲವನ್ನು ಕೂಡ ಏನಾದ್ರೂ ಉಲ್ಲಂಘಿಸೇ ಆದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅಂತವರಿಗೆ ಸರ್ಕಾರದ ಒಂದು ಕಾನೂನಿನಲ್ಲಿ ಸಂಕಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸರ್ಕಾರಿ ಜಮೀನು ಅತಿಕ್ರಮಣ, ಮೋಸ, ನಕಲಿ ದಾಖಲೆ ಅಥವಾ ಅಪರಾಧದ ಒಂದು ಇವೆಲ್ಲವನ್ನು ನೋಡಿದಂತ ಸಂದರ್ಭದಲ್ಲಿ ಈ ಆರೋಪಗಳ ತನಿಖೆಯಲ್ಲಿ ಏನಾದ್ರೂ ದೃಢಪಟ್ಟಂತ ಸಂದರ್ಭದಲ್ಲಿ ಯಾಕಂತಂದ್ರೆ ದೊಡ್ಡ ಒಂದು ಶಿಕ್ಷೆಗೆ ಗುರಿ ಆಗುವ ಸಾಧ್ಯತೆ ಇದೆ. ಯಾಕಂತಂದ್ರೆ ಇದರ ಜೊತೆ ಯಾರ್ಯಾರು ಅಧಿಕಾರಿಗಳು ಏನ್ ಸಾಥ್ ಕೊಟ್ಟಿದ್ರಲ್ಲ, ಯಾರ್ಯಾರು ಅಧಿಕಾರಿಗಳು ಇಂಥ ಪರವಾನಗಿ ನಡೆಸೋದಕ್ಕೆ ಅನಧಿಕೃತವಾಗಿ ನಡೆಸಕೊಟ್ಟಂತ ಅಧಿಕಾರಿಗಳಿಗೂ ಕೂಡ ಸಂಕಷ್ಟ ನಿಜಕ್ಕೂ ಗ್ಯಾರಂಟಿ. ಯಾಕಂತಂದ್ರೆ ಅವ್ರಿಗೂ ಡೆಲಿಗೇಷನ್ ಆಫ್ ಡ್ಯೂಟಿ ಅನ್ನುವಂತ ಕಾಯ್ದೆ ಒಳಗಡೆ ಬರುತ್ತೆ. ಯಾಕಂತಂದ್ರೆ ಕೆಲವೊಂದಿಷ್ಟು ಸರ್ಕಾರಿ ಅಧಿಕಾರಿಗಳು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ಗಳಲ್ಲಿ ಲಂಚ ತೆಗೆದುಕೊಳ್ಳೋದು ಗಮನಿಸಿ. ಆದ್ರೆ ಇನ್ನೊಂದು ಈ ವಿಚಾರದಲ್ಲಿ ಏನಾದ್ರೂ ಇವ್ರಿಗೇನಾದ್ರೂ ಇಂಥ ಅಕ್ರಮ ಗಣಿಗಾರಿಕೆ ನಡೆಸುವಂತ ಕೊಟ್ಟವ್ರಿಗೆ ಅವರಿಗೆ ಡೆಲಿಗೇಷನ್ ಆಫ್ ಡ್ಯೂಟಿ ಅನ್ನುವಂತ ಕಾಯ್ದೆಯಲ್ಲಿ ಅಂತವ್ರಿಗೂ ಕೂಡ ನಿಜಕ್ಕೂ ಶಿಕ್ಷೆ ಆಗುತ್ತೆ. ಯಾಕಂತಂದ್ರೆ ಮಾದಪಟ್ಟಣ ದುರಂತದಲ್ಲಿ ಕಾರ್ಮಿಕರ ಒಂದು ಸಾವಿಗೆ ಕೆಲವೊಂದು ಸುರಕ್ಷತಾ ಮತ್ತು ನಿಯಮಗಳನ್ನ ಉಲ್ಲಂಘನೆ ಯಾಕಂದ್ರೆ ತನಿಖೆ ಕೂಡ ನಡೀತಾ ಇದೆ. ಕಂಡು ಬಂದಿದ್ದ ಹಿನ್ನೆಲೆಯಲ್ಲಿ ಸಂಬಂಧಿಸಿದಂತ ಕೆಲವೊಂದಿಷ್ಟು ಕ್ರಿಮಿನಲ್ ಮತ್ತು ಕಾರ್ಮಿಕರ ಕಾನೂನಿನ ಅಡಿಯಲ್ಲಿ ಕ್ರಮ ಅಂತೂ ಗ್ಯಾರಂಟಿ ಅಂತಾನೆ ಹೇಳ್ಬೋದು ಸಾಹಿತ್ಯ. ರೋಹನ್, ಈಗ 7 ಜನರ ಜೀವ ಹೋಗಿದೆ, ಬಡವರ ಜೀವ ಹೋಗಿದೆ, ಇಷ್ಟೆಲ್ಲ ಸಮಸ್ಯೆಗಳಾಗಿದ್ದಾವೆ. ಈಗ 7 ಜನರ ಜೀವ ಹೋಗಿದ್ಯಲ್ಲ, ಆ ಒಂದು ಜವಾಬ್ದಾರಿಯನ್ನ ಈ ರೀತಿಯ ಅಕ್ರಮವಾಗಿ ಕ್ವಾರಿ ನಡೆಸ್ತಾ ಇರುವಂತಹ ಮಾಲೀಕರಿಗೆ ಬೆಂಬಲವಾಗಿ ನಿಂತಿರುವಂತಹ ಅಧಿಕಾರಿಗಳು ಹೊರ್ತಾರಾ, ಅಥವಾ ಸರ್ಕಾರ ಇದರ ಜವಾಬ್ದಾರಿಯನ್ನ ಹೊರ್ತಾರಾ, ಅಥವಾ ಈಗಲಾದ್ರೂ ಎಚ್ಚೆತ್ಕೊಂಡು ಇಂತಹ ಅಕ್ರಮವಾಗಿ ಯಾರು ಕ್ವಾರಿ ನಡೆಸ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮವನ್ನ ಜರುಗಿಸುತ್ತಾ ಹೇಗೆ? ಅಂತ ಏನಂತಂದ್ರೆ ಇದು ರಾಜ್ಯ ಸರ್ಕಾರ ಮತ್ತು ಏನು ಆ ದುರಂತದ ರಾಜ್ಯ ಸರ್ಕಾರದ ಹೊಣೆನೆ ಅಂತ ಹೇಳ್ಬೋದು ಇದ್ರ ಪಾತ್ರ. ಯಾಕಂತಂದ್ರೆ ಸರಿಸುಮಾರು 7 ಜನ ಸತ್ತಿರ್ತಕ್ಕಂಥದ್ದು. ಯಾಕಂತಂದ್ರೆ ಅಲ್ಲಿ ಅಕ್ರಮವಾಗಿ ಆ ಪಟ್ಟಣದಲ್ಲಿ ನಡೀತಿರ್ತಕ್ಕಂಥ ಕಲ್ಲು ಕ್ವಾರಿ ಇದ್ರೆ ಅದನ್ನ ನಿಜಕ್ಕೂ ಕೂಡ ರಾಜ್ಯ ಸರ್ಕಾರ ಇದಕ್ಕೆ ಹೊಣೆ ಅಂತ ಹೇಳ್ಬೋದು. ಏನಂತಂದ್ರೆ ಬಸವೇಶ್ವರ ಒಂದು ಸ್ಟೋನ್ ಕ್ರಷರ್ಗೆ ಸಂಬಂಧಪಟ್ಟ ಹಾಗೆ ಈಗ ಅವರು ನಡೆಸ್ತಾ ಇದ್ದಂತೂ ಅಕ್ರಮವಾಗಿ ದೂರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇವತ್ತಲ್ಲಿ ಕೂಡ ಆನಂದ ಸ್ವಾಮಿ ಬಂದಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಕರಣಗಳು ಮತ್ತಷ್ಟು ಗಂಭೀರವಾಗಿ ಹೋಗುತ್ತೆ. ಯಾಕಂತಂದ್ರೆ ಅಕ್ರಮವಾಗಿ ಕ್ವಾರಿ ಅಂತಂದ್ರೆ ಅದು ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಯುವಂತಹ ಒಂದು ಬಿಸ್ನೆಸ್. ಯಾಕಂತಂದ್ರೆ ಒಂದು ದಿನಕ್ಕೆ ಇಷ್ಟು ಲೋಡ್ಗಳನ್ನು ಹೋಗುವಂತದ್ದಾಗಿರ್ಬೋದು, ಅಷ್ಟು ದೊಡ್ಡ ಬಿಸ್ನೆಸ್ ಈ ರೀತಿಯಾಗಿ ಪರ್ಮಿಷನ್ ಕೊಡ್ತಾರೆ ಅಂತಂದ್ರೆ ಹಾಗಾಗಿ ಅಧಿಕಾರಿಗಳು ಒಂದು ಮೇಲ್ನೋಟಕ್ಕೆ ಪಾತ್ರ ಇರುತ್ತೆ. ಅದ್ರ ಜೊತೆಗೆ 7 ಜನ ದುರಂತದಲ್ಲಿ ಏನು ಸಾವನ್ನಪ್ಪಿರ್ತಕ್ಕಂಥವ್ರು ಏನಿದ್ರೆ ಇಂತಹ ದುರಂತಕ್ಕೆ ನೇರವಾಗಿ ಕೆಲವೊಂದಿಷ್ಟು ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಹೊಣೆ ಆಗುವ ಚಾನ್ಸಸ್ ಕೂಡ ಇದೆ. ಯಾಕಂತಂದ್ರೆ ಅವ್ರ ಜವಾಬ್ದಾರಿ. ಯಾಕಂತಂದ್ರೆ ಇಷ್ಟೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಕೊಟ್ಟು ಇದ್ರೂ ಕೂಡ ಇಂಥ ಅನಧಿಕೃತವಾಗಿ ನಡೆಸ್ತಾ ಇರುವಂತಹ ಇಂಥ ಕ್ವಾರಿಗಳ ಮೇಲೆ ಏನಾದ್ರೂ ಕ್ರಮ ಕೈಗೊಳ್ಳಲಿದೆ. ಇದು ನಿಜಕ್ಕೂ ಬ್ಲಾಕ್ ಡಾಟ್. ಈ ಹಿಂದೆ ಕೂಡ ಹಲವು ಕೂಡ ಈ ಹಿಂದೆ ದೂರು ಕೂಡ ದಾಖಲಾಗಿತ್ತು. ಒಟ್ಟಾರೆ ಏನಂತಂದ್ರೆ ಸಹಿತ ಈ ಒಂದು ಪಟ್ಟಣದಲ್ಲಿ 7 ಕಾರ್ಮಿಕರ ಪ್ರಾಣ ಕಳೆದುಕೊಂಡಿದ್ರು ಕೂಡಲೇ ಈ ಪ್ರಕರಣ ಕೆಲವೊಂದಿಷ್ಟು ತನಿಖೆ ಆಗ್ಲೇಬೇಕು. ತನಿಖೆ ಆಗುತ್ತೆ. ಯಾಕಂತಂದ್ರೆ ಆರೋಪಗಳ ಸತ್ಯ ಏನನ್ನೋದು ಬರಗಿರವಾಗ್ತಂದ್ರೆ ತಪ್ಪಿತಸ್ಥರು ಯಾರೇ ಆಗಿದ್ರು ಕೂಡ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಲೇಬೇಕಾಗುತ್ತೆ ಅಂತ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ರೀತಿಯಾಗಿ ಯಾರು ಅಕ್ರಮ ಕ್ವಾರಿಯನ್ನು ನಡೆಸ್ತಾ ಇದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಲೇಬೇಕು. ಅದರ ಜೊತೆಗೆ ಕೆಲವೊಂದಿಷ್ಟು ನಿಯಮಗಳನ್ನು ಬಹಳ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ಸರ್ಕಾರ ಕೂಡ ಸೂಚನೆಯನ್ನು ನೀಡಲೇಬೇಕು. ನಮ್ಮ ಬಳಿ ಕೂಡ ಸಾಕಷ್ಟು ಡಾಕ್ಯುಮೆಂಟ್ಸ್ ಇದ್ದಾವೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಿಮಗೆ ಬೇಕಾಗಿರೋದು ಸಾಕ್ಷಿಯನ್ನು ನಾವು ನೀಡ್ತಾ ಇದ್ದೀವಿ. ಈ ಒಂದು ಸಾಕ್ಷಿಯನ್ನು ಮುಂದಿಟ್ಕೊಂಡು ಈಗಲಾದರೂ ಎಚ್ಚೆತ್ಕೊಂಡು ಅರೆಸ್ಟ್ ಮಾಡಲೇಬೇಕಾಗಿ